ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ಅವಧಿಯಲ್ಲಿ ಮಾನವ ಭೂಗೋಳಶಾಸ್ತ್ರದ ಅರ್ಥ, ಬೆಳವಣಿಗೆ, ವ್ಯಾಖ್ಯೆಗಳು ಮತ್ತು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಕ್ಷೇತ್ರವನ್ನು ಕುರಿತು ತಿಳಿಯಲಾಯಿತು. ಇಂದು ಮಾನವ ಭೂಗೋಳಶಾಸ್ತ್ರದ ಶಾಖೆಗಳು, ಅದರ ಪ್ರಾಮುಖ್ಯತೆ ಹಾಗೂ ಅಧ್ಯಯನದ ವಿಧಾನಗಳನ್ನು ಕುರಿತು ತಿಳಿಯೋಣ. ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳು. ಮಾನವ ಭೂಗೋಳಶಾಸ್ತ್ರವು ಮಾನವ ಮತ್ತು ಅವನ ಪರಿಸರದ ಸಂಬಂಧವನ್ನು ಕುರಿತು ವಿವರಿಸುವುದಾಗಿದೆ. ಮಾನವ ನಿರ್ಮಿತ ಪರಿಸರದ ಮೇಲೆ ಭೌತಿಕ ಪರಿಸರದ ಪ್ರಭಾವ ಹೇಗೆ ಉಂಟಾಗ್ತಾ ಇದೆ ಎಂಬುದನ್ನು ಇಲ್ಲಿ ವಿವರಿಸಲ್ಪಡುವುದು. ಮಾನವ ನಿರ್ಮಿತ ಪರಿಸರದ ಅಂಶಗಳಾಗಿರ್ತಕ್ಕಂಥ ಅವನ ಉದ್ಯೋಗ, ಅವನ ವಸತಿ, ನಗರ, ರಸ್ತೆ, ರೈಲು ಮಾರ್ಗ, ಕೈಗಾರಿಕೆ ಇವು ಮಾನವ ನಿರ್ಮಿತ ಅಂಶಗಳಾಗಿದ್ದು ಇದನ್ನೇ ನಾವು ಸಾಂಸ್ಕೃತಿಕ ಪರಿಸರ ಎಂದು ಸಹ ಕರೆಯಲ್ಪಡ್ತಾ ಇದ್ದೇವೆ. ಇವುಗಳ ಮೇಲೆ ಆಯಾ ಪ್ರದೇಶದ ಹಿನ್ನೆಲೆಗೆ ಅನುಸಾರವಾಗಿ ಕಂಡುಬರ್ತಕ್ಕಂಥ ಪ್ರಾಕೃತಿಕ ಪರಿಸರವು ಹೇಗೆ ಪ್ರಭಾವವನ್ನು ಹೊಂದಿರುತ್ತದೆ ಎಂಬುದನ್ನು ವಿವರಿಸುವಂಥ ವಿಷಯವು ಇದರ ಅಧ್ಯಯನದ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ವಿಶಾಲವಾಗಿದ್ದು ಇದನ್ನು ಹಲವಾರು ಶಾಖೆಗಳಾಗಿ ಇಲ್ಲೇ ವಿಂಗಡಿಸಲಾಗ್ತಾ ಇದೆ. ಈ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಅನೇಕ ಮಾನವಿಕ ವಿಜ್ಞಾನಗಳ ಜೊತೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧವನ್ನು ಕೂಡ ಹೊಂದಿರತಕ್ಕಂಥದ್ದನ್ನು ಇಲ್ಲಿ ನಾವು ಗುರುತಿಸಬಹುದು. ಇತರ ಸಾಮಾಜಿಕ ವಿಜ್ಞಾನಗಳ ವಿಷಯಗಳ ಭಾಗವನ್ನೂ ಸಹಿತ ಈ ಮಾನವ ಭೂಗೋಳಶಾಸ್ತ್ರ ಒಳಗೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣಬಹುದು. ಹೀಗಾಗಿ ಈ ಮಾನವ ಭೂಗೋಳಶಾಸ್ತ್ರ ಒಂದು ಅಂತರ್ವಿಷಯ ಅಧ್ಯಯನವಾಗಿ ಮಾನವಿಕ ವಿಜ್ಞಾನಗಳ ಸಂಗಮದಂತೆ ಕಂಡುಬರ್ತಾ ಇದೆ. ಇಂಥ ಮಾನವಿಕ ವಿಜ್ಞಾನಗಳ ಸಂಗಮದಂತೆ ಕಂಡುಬರ್ತಕ್ಕಂಥ ಮಾನವ ಭೂಗೋಳಶಾಸ್ತ್ರದ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಮಾನವ ಭೂಗೋಳಶಾಸ್ತ್ರವನ್ನು ಅನೇಕ ಶಾಖೆಗಳನ್ನಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಆ ಮಾನವ ಭೂಗೋಳಶಾಸ್ತ್ರದ ಪ್ರಮುಖ ಶಾಖೆಗಳು ಯಾವುವಂತಂದರೆ ಆರ್ಥಿಕ ಭೂಗೋಳಶಾಸ್ತ್ರ, ರಾಜಕೀಯ ಭೂಗೋಳಶಾಸ್ತ್ರ, ಸಾಂಸ್ಕೃತಿಕ ಭೂಗೋಳಶಾಸ್ತ್ರ, ಸಾಮಾಜಿಕ ಭೂಗೋಳಶಾಸ್ತ್ರ, ಜನಸಂಖ್ಯೆ ಭೂಗೋಳಶಾಸ್ತ್ರ, ವಸತಿ ಭೂಗೋಳಶಾಸ್ತ್ರ ಇತ್ಯಾದಿ. ಈ ರೀತಿಯಾಗಿ ಈ ಮಾನವ ಭೂಗೋಳಶಾಸ್ತ್ರದ ವಿಷಯ ವಸ್ತುವನ್ನು ಆಧಾರವಾಗಿಟ್ಕೊಂಡು ಅನೇಕ ಶಾಖೆಗಳನ್ನಾಗಿ ಇಲ್ಲೇ ಪರಿಚಯಿಸಲ್ಪಡ್ತಾ ಇದೆ. ಹಾಗಾದರೆ ಇಲ್ಲಿ ಮಾನವ ಭೂಗೋಳಶಾಸ್ತ್ರದ ಒಂದೊಂದು ಶಾಖೆಗಳನ್ನು ಕುರಿತು ನಾವು ನೋಡೋದಾದರೆ ಮೊದಲನೇದಾಗಿ ಆರ್ಥಿಕ ಭೂಗೋಳಶಾಸ್ತ್ರ. ಮಾನವನ ಆರ್ಥಿಕ ಚಟುವಟಿಕೆಗಳು ಅವನು ನೆಲೆಸಿರ್ತಕ್ಕಂಥ ಭೌಗೋಳಿಕ ಹಿನ್ನೆಲೆಗೆ ಅನುಸಾರವಾಗಿ ಅವು ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಉದ್ಯೋಗಗಳಾಗಿರ್ತವೆ. ಅಂತ ಈ ಮಾನವನ ಕೃಷಿ ಚಟುವಟಿಕೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರ್ಬೋದು, ಇವುಗಳ ಮೇಲೆ ಭೌಗೋಳಿಕ ಪ್ರಭಾವ ಹೇಗಿದೆ ಎಂಬುದನ್ನು ವಿವರಿಸುವಂಥ ವಿಷಯವನ್ನು ಈ ಆರ್ಥಿಕ ಭೂಗೋಳಶಾಸ್ತ್ರ ಒಳಗೊಂಡಿರ್ತಾ ಇದೆ. ಹೀಗಾಗಿ ಈ ಆರ್ಥಿಕ ಭೂಗೋಳಶಾಸ್ತ್ರವು ಮಾನವ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ಭಾಗವನ್ನಾಗಿಯೇ ಅಭ್ಯಸಿಸಲಾಗ್ತಾ ಇದೆ. ಮತ್ತೊಂದು ಈ ಮಾನವ ಭೂಗೋಳಶಾಸ್ತ್ರದ ಪ್ರಮುಖ ಶಾಖೆ ಯಾವುದೆಂದರೆ ರಾಜಕೀಯ ಭೂಗೋಳಶಾಸ್ತ್ರ. ಇದು ರಾಜ್ಯ, ರಾಷ್ಟ್ರಗಳ ಸ್ಥಾನ, ಇವುಗಳ ಗಡಿರೇಖೆಗಳ ಉಗಮ, ರಾಜಕೀಯ ನಿರ್ಧಾರಗಳ ಮೇಲೆ ಭೌಗೋಳಿಕ ಪ್ರಭಾವ ಇವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಷಯ ವಸ್ತು ರಾಜಕೀಯ ಭೂಗೋಳಶಾಸ್ತ್ರದಲ್ಲಿ ನಾವು ಕಂಡುಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಕಾರಣಕ್ಕಾಗಿ ರಾಜಕೀಯ ಅಂಶಗಳನ್ನು ಕುರಿತು ಈ ಭೂಗೋಳಶಾಸ್ತ್ರ ಭೌಗೋಳಿಕ ಪ್ರಭಾವದ ಹಿನ್ನೆಲೆಗೆ ಅನುಸಾರವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಷಯ ವಸ್ತುವನ್ನು ಆಧರಿಸಿ ರಾಜಕೀಯ ಭೂಗೋಳಶಾಸ್ತ್ರ ಎಂಬ ಒಂದು ಶಾಖೆ ಇದರ ಒಂದು ಪ್ರಮುಖ ಒಂದು ವಿಭಾಗದಲ್ಲಿ ಗುರುತಿಸಲಾಗ್ತಾ ಇದೆ. ಅದರಂತೆ ನಗರ ಭೂಗೋಳಶಾಸ್ತ್ರ. ಈ ನಗರ ಸ್ಥಾನ, ಅವುಗಳ ಬೆಳವಣಿಗೆ ಹಾಗೂ ನಗರದ ಅಂಚಿನ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಮಾರ್ಪಾಡುಗಳು ಒಳಗೊಂಡಿರ್ತಾ ಇದೆ ಅನ್ನುವಂಥ ಸಂಗತಿಗಳನ್ನು ಕುರಿತು ಈ ವಸತಿ ಭೂಗೋಳದ ಶಾಖೆಯಾಗಿರ್ತಕ್ಕಂಥ ಈ ನಗರ ಭೂಗೋಳಶಾಸ್ತ್ರದ ವಿಷಯ ವಸ್ತುವನ್ನು ಈ ಮಾನವ ಭೂಗೋಳಶಾಸ್ತ್ರ ವಿವರಿಸಲ್ಪಡುವುದು. ಇಲ್ಲಿ ನಗರಗಳಲ್ಲಿರ್ತಕ್ಕಂಥ ವಾಣಿಜ್ಯ ರಚನೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆಗಳ ಅಧ್ಯಯನ ಇರ್ಬೋದು, ಆಂತರಿಕವಾಗಿರ್ತಕ್ಕಂಥ ಸಾಮೂಹಿಕ ಹಾಗೂ ವ್ಯಕ್ತಿಗತ ವಲಸೆ ಇರ್ಬೋದು, ಇಲ್ಲಿ ಜನಸಂಖ್ಯೆ ಹಂಚಿಕೆ ಬಗ್ಗೆ ಇರ್ಬೋದು, ನಗರಗಳ ಒಂದು ಭೂಬಳಕೆ ಬದಲಾವಣೆ ಇರ್ಬೋದು, ಇಲ್ಲಿ ವಾಸಿಸ್ತಕ್ಕಂಥ ಜನಸಂಖ್ಯೆಯ ವಯೋಮಾನದ ರಚನೆ ಇರ್ಬೋದು, ಲಿಂಗಾನುಪಾತ ಇರ್ಬೋದು, ಉದ್ಯೋಗದ ಒಂದು ಸ್ವರೂಪಗಳಿರ್ಬೋದು ಮುಂತಾದ ಈ ನಗರದ ಒಂದು
ಆರ್ಥಿಕ ಒಂದು ವಲಯದಲ್ಲಿ ಕಂಡುಬರ್ತಕ್ಕಂಥ ಮಾನವನ ವಿವಿಧ ಆಂತರಿಕ ಲಕ್ಷಣಗಳನ್ನು ಕುರಿತು ಈ ವಿವರಿಸುವಂಥ ಒಂದು ವಿಷಯ ವಸ್ತು ನಗರ ಭೂಗೋಳಶಾಸ್ತ್ರದಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಇದರ ಆಧಾರವಾಗಿ ಈ ನಗರ ಭೂಗೋಳಶಾಸ್ತ್ರವು ಕೂಡ ಮಾನವ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿ ಇಲ್ಲಿ ಗುರುತಿಸಲಾಗ್ತಾ ಇದೆ. ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಭೂಗೋಳಶಾಸ್ತ್ರ. ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಭೂಗೋಳಶಾಸ್ತ್ರವು ಮಾನವ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ಶಾಖೆಯನ್ನಾಗಿಯೇ ಪರಿಚಯಿಸಲಾಗ್ತಾ ಇದೆ. ಇದರ ಅಧ್ಯಯನ ಪ್ರಪಂಚದಲ್ಲಿರ್ತಕ್ಕಂಥ ಜನರ ಜೀವನ, ಅವರ ಸಂಸ್ಕೃತಿ, ಸಾಮಾಜಿಕ ವ್ಯವಸ್ಥೆ, ಅಲ್ಲಿರುವಂಥ ಆಚಾರ ವಿಚಾರಗಳು, ಉಡುಗೆ ತೊಡುಗೆಗಳು, ಅಲ್ಲಿರ್ತಕ್ಕಂಥ ಜನರ ಆಹಾರ ಪದ್ಧತಿ ಮುಂತಾದವುಗಳ ಬಗ್ಗೆ ವಿವರಿಸುವಂಥ ವಿಷಯ ವಸ್ತು ಈ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಭೂಗೋಳಶಾಸ್ತ್ರದ ಪ್ರಮುಖ ಸಂಗತಿಗಳಾಗಿದ್ದು, ಇವೆಲ್ಲವುಗಳನ್ನು ಕುರಿತು ಇವತ್ತು ಈ ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ವಿವರಿಸ್ತಕ್ಕಂಥ ವಿಷಯ ವಸ್ತು ಮಾನವ ಭೂಗೋಳಶಾಸ್ತ್ರದ ಶಾಖೆಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭೂಗೋಳಶಾಸ್ತ್ರದಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಜನಸಂಖ್ಯೆ ಭೂಗೋಳ. ಜನಸಂಖ್ಯೆ ಭೂಗೋಳ ಎಂದರೆ ಒಂದು ಪ್ರದೇಶದ ಜನಸಂಖ್ಯೆಯನ್ನು ಭೌಗೋಳಿಕ ಪರಿಸರದ ಹಿನ್ನೆಲೆಗೆ ಅನುಸಾರವಾಗಿ ಅಭ್ಯಸಿಸ್ತಕ್ಕಂಥ ಒಂದು ಮಾನವಿಕ ವಿಜ್ಞಾನವಾಗಿದೆ. ಒಂದು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಸಂಖ್ಯೆಗೆ ಸಂಬಂಧಿಸಿದಂಥ ಎಲ್ಲ ಸಂಗತಿಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಜನಸಂಖ್ಯೆ ಭೂಗೋಳಶಾಸ್ತ್ರ. ಜನಸಂಖ್ಯೆ ಬೆಳವಣಿಗೆ, ಜನಸಾಂದ್ರತೆ, ಜನಸಂಖ್ಯೆ ಹಂಚಿಕೆ, ಜನಸಂಖ್ಯೆ ಸಂಯೋಜನೆ, ಜನಸಂಖ್ಯೆ ವಲಸೆ ಮುಂತಾದ ಸಂಗತಿಗಳನ್ನು ಕುರಿತು ಈ ಭೂಗೋಳಶಾಸ್ತ್ರದಲ್ಲಿ ಅಭ್ಯಸಿಸಲಾಗ್ತಾ ಇದೆ. ಇಂಥ ವಿಷಯಗಳು ಜನಸಂಖ್ಯೆ ಭೂಗೋಳದ ಮೂಲಾಂಶಗಳಾಗಿ ಇಲ್ಲಿ ಗುರುತಿಸಲ್ಪಡ್ತಾ ಇದೆ. ಇವೆಲ್ಲವುಗಳನ್ನು ಕುರಿತು ಈ ಜನಸಂಖ್ಯೆ ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತಾ ಇದೆ. ಹೀಗಾಗಿ ಮಾನವಿಕ ವಿಜ್ಞಾನಗಳ ಸಂಗಮದಂತೆ ಕಂಡುಬರ್ತಕ್ಕಂಥ ಮಾನವ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ಶಾಖೆಯನ್ನಾಗಿ ಜನಸಂಖ್ಯೆ ಭೂಗೋಳಶಾಸ್ತ್ರವನ್ನು ಇಲ್ಲೇ ಪರಿಚಯಿಸಲ್ಪಡ್ತಾ ಇದೆ. ಅದೇ ರೀತಿಯಾಗಿ ವಸತಿ ಭೂಗೋಳಶಾಸ್ತ್ರ. ಮಾನವ ಭೂಗೋಳಶಾಸ್ತ್ರದ ಮುಖ್ಯ ಶಾಖೆಯಲ್ಲಿ ಒಂದಾಗಿರ್ತಕ್ಕಂಥದ್ದು ವಸತಿ ಭೂಗೋಳಶಾಸ್ತ್ರ. ಪುರಾತನ ಕಾಲದಿಂದಲೂ ಮಾನವನು ಒಂದು ಸಾಮುದಾಯಿಕ ಜೀವನ ಪ್ರಾರಂಭ ಮಾಡಿದ ಮೇಲೆ ತಾನು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ನಿರ್ದಿಷ್ಟ ವಸತಿಯನ್ನು ಇಲ್ಲೇ ನಿರ್ಮಿಸಿಕೊಳ್ತಕ್ಕಂಥ ಒಂದು ರೂಢಿಯನ್ನು ಹೊಂದಿರತಕ್ಕಂಥದ್ದು. ಅಂಥ ಈ ವಸತಿ ಪ್ರದೇಶದ ಹಿನ್ನೆಲೆಯನ್ನು ಕುರಿತು, ಆ ವಸತಿ ಪ್ರದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ಕುರಿತು ಈ ವಸತಿ ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತಾ ಇದೆ. ವಸತಿಗಳ ಸ್ಥಾನ, ಅವುಗಳ ಸ್ವರೂಪ, ಅವುಗಳ ಕಾರ್ಯ, ಈ ವಸತಿಗಳ ಸಂಘಟನೆ ಮೊದಲಾದ ಮೂಲಾಂಶಗಳನ್ನು ಕುರಿತು ವಿಶ್ಲೇಷಿಸ್ತಕ್ಕಂಥ ವಿಷಯ ವಸ್ತು ವಸತಿ ಭೂಗೋಳಶಾಸ್ತ್ರದಲ್ಲಿ ಇಲ್ಲೇ ನಾವು ಕಾಣಬಹುದು. ಅಂಥ ವಸತಿ ಭೂಗೋಳಶಾಸ್ತ್ರದ ಮೂಲಾಂಶಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ವಿಷಯ ವಸ್ತುವನ್ನು ಈ ಮಾನವ ಭೂಗೋಳಶಾಸ್ತ್ರ ಒಳಗೊಂಡಿರುವುದರಿಂದ ವಸತಿ ಭೂಗೋಳವು ಕೂಡ ಮಾನವ ಭೂಗೋಳಶಾಸ್ತ್ರದ ಒಂದು ಮಹತ್ವದ ವಿಭಾಗವಾಗಿದೆ ಎಂದು ಇಲ್ಲೇ ಹೇಳಲಾಗಿದೆ. ಹೀಗೆ ಮಾನವ ಭೂಗೋಳಶಾಸ್ತ್ರವು ಒಂದು ಅನೇಕ ಸಾಮಾಜಿಕ ವಿಜ್ಞಾನಗಳ ಸಂಗಮದಂತೆ ಏನು ಕಂಡು ಬರ್ತಾ ಇದೆ, ಒಂದು ಅಂತರ್ವಿಷಯ ಅಧ್ಯಯನವಾಗಿ ಏನು ಕಂಡು ಬರ್ತಾ ಇದೆ. ಆ ವಿಷಯ ವಸ್ತುವನ್ನು ಆಧಾರವಾಗಿಟ್ಕೊಂಡು ನಾವು ನೋಡಿದಾಗ ಅನೇಕ ಸಾಮಾಜಿಕ ವಿಜ್ಞಾನಗಳ ಸಂಗಮದಂತೆ ಇರ್ತಕ್ಕಂಥ ಈ ಮಾನವ ಭೂಗೋಳಶಾಸ್ತ್ರವನ್ನು ಅನೇಕ ಶಾಖೆಗಳನ್ನಾಗಿ ವಿಂಗಡಿಸಲಾಗಿದೆ. ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ. ಮಾನವ ಭೂಗೋಳಶಾಸ್ತ್ರದ ಅಧ್ಯಯನವು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಮಾನವ ಮತ್ತು ಪರಿಸರದ ಸಂಬಂಧದ ಅಧ್ಯಯನದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಮಾನವನು ಹಲವಾರು ಸಮಸ್ಯೆಗಳನ್ನು ರೂಪಿಸಿದ್ದು, ಈ ಸಮಸ್ಯೆಗಳು ಜಾಗತಿಕ ಸಮಸ್ಯೆಗಳಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇಂದು ಪ್ರಪಂಚಾದ್ಯಂತ ಇಂಥ ಜಾಗತಿಕ ಸಮಸ್ಯೆಗಳನ್ನು ನಾವಿಲ್ಲೇ ಮಾನವನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ಅಕ್ಷರಶಃ ಒಪ್ಪುವಂಥ ಸಂಗತಿಯಾಗಿದೆ. ಮಾನವನು ಪ್ರಕೃತಿಯನ್ನು ಇತಿಮಿತಿಗೆ ಅನುಸಾರವಾಗಿ ಬಳಸಬೇಕೇ ವಿನಃ ಇವತ್ತು ಈ ಮಾನವನು ತನ್ನ ಪರಿಸರವನ್ನು ತನಗಿಷ್ಟ ಬಂದಂತೆ ಅಪರಿಮಿತವಾಗಿ ಬಳಸ್ತಾ ಇರೋದರಿಂದ ಅನೇಕ ಸಮಸ್ಯೆಗಳು ಇವತ್ತು ತಲೆದೋರುತ್ತಾ ಇದೆ. ಇದರಿಂದಾಗಿ ಸಂಪನ್ಮೂಲಗಳ ಕೊರತೆ, ವಾಯುಗುಣದ ವೈಪರೀತ್ಯತೆ, ಪರಿಸರದ ಒಂದು ಅಸಮತೋಲನೆ, ಪರಿಸರದ ಒಂದು ಮಾಲಿನ್ಯತೆ ಸರ್ವಸಾಮಾನ್ಯವಾಗಿ ಇವತ್ತು ಉದ್ಭವಿಸಿದೆ. ಆದ ಕಾರಣ ಪ್ರಕೃತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಇದರ ಸರಿಯಾದಂಥ ಹಾಗೂ ಸದ್ಬಳಕೆಯ ಒಂದು ವಿಚಾರಗಳ ಬಗ್ಗೆ ನಾವು ಯೋಚಿಸಬೇಕಾದಂಥ ಹಂತದಲ್ಲಿ ಇದ್ದೇವೆ. ಆದುದರಿಂದ ಪ್ರಕೃತಿಯನ್ನು ತನ್ನ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಳಬೇಕು ವಿನಃ ತನ್ನ ಮಿತಿಮೀರಿದ ಆಸೆ ದುರಾಶೆಗೆ ಅನುಸಾರವಾಗಿ ಅಲ್ಲ, ತನ್ನ
ತನ್ನ ಆಕಾಂಕ್ಷೆಗಳ ತೃಪ್ತಿ ಪಡಿಸುವುದಕ್ಕಲ್ಲ ಎಂಬ ಅಂಶವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಇವುಗಳ ಅನುಷ್ಠಾನಗಳಿಗೆ ಮಾನವ ಮತ್ತು ಪರಿಸರದ ಸಂಬಂಧದ ಪ್ರಾಥಮಿಕ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಈ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇವತ್ತು ಹೆಚ್ಚಾಗಿಲ್ಲೇ ಕಂಡುಬರ್ತಾ ಇದೆ. ಹಾಗಾದರೆ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಈ ಕೆಳಗಿನ ಒಂದು ಅಂಶಗಳ ಆಧಾರದ ಮೇಲಿಂದ ನಾವಿಲ್ಲಿ ನಿರ್ಧರಿಸಬಹುದು. ವಿದ್ಯಾರ್ಥಿಗಳೇ, ಈ ಮಾನವ ಭೂಗೋಳಶಾಸ್ತ್ರದ ಒಂದು ಅಧ್ಯಯನದ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ಯಾಕೆ ಈ ಮಾನವ ಭೂಗೋಳಶಾಸ್ತ್ರವನ್ನು ನಾವು ಅಭ್ಯಸಿಸಬೇಕು, ಪರಿಚಯಿಸಿಕೊಳ್ಬೇಕು ಅನ್ನುವಂಥ ಒಂದು ಸಂಗತಿ ಸ್ಪಷ್ಟವಾಗಿ ನಮಗೆ ಕಂಡುಬರ್ತಾ ಇದೆ. ಮೊದಲನೇದಾಗಿ, ಮಾನವ ಭೂಗೋಳಶಾಸ್ತ್ರವು ನಾವು ಜೀವಿಸುವಂಥ ಜಗತ್ತು ಹಾಗೂ ಅದರ ರಾಷ್ಟ್ರಗಳು ಹಾಗೂ ಅಲ್ಲಿರ್ತಕ್ಕಂಥ ಜನರ ಸ್ಥಿತಿಗತಿಗಳನ್ನು ನಾವು ತಿಳಿಬೇಕು ಅಂತಂದರೆ ಅತ್ಯಂತ ಸರಳವಾದಂಥ ಒಂದು ಈ ಜಗತ್ತಿನ ಮಾಹಿತಿಯನ್ನು, ವಿವಿಧ ರಾಷ್ಟ್ರಗಳ ಸ್ಥಿತಿಗತಿಗಳನ್ನು ತಿಳಿಸುವುದಕ್ಕಾಗಿ ಇವತ್ತು ಮಾನವ ಭೂಗೋಳಶಾಸ್ತ್ರ ಹೆಚ್ಚು ನಮಗೆ ಸೂಕ್ತವಾಗಿರ್ತಾ ಇದೆ. ಈ ಕಾರಣಕ್ಕಾಗಿ ಈ ಮಾನವ ಭೂಗೋಳಶಾಸ್ತ್ರವನ್ನು ನಾವು ಅತ್ಯವಶ್ಯವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲೇ ಇದೆ. ಅದೇ ರೀತಿಯಾಗಿ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಮತ್ತೊಂದು ರೀತಿಯಲ್ಲಿ ನಾವು ನೋಡೋದಾದರೆ, ಮಾನವ ಭೂಗೋಳಶಾಸ್ತ್ರದ ಅಧ್ಯಯನವು ಮಾನವನ ಸಮುದಾಯಗಳ ನಡುವಿರುವಂಥ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಭಿನ್ನತೆಗಳನ್ನು ಕುರಿತು ಹಾಗೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆ ಪ್ರಕೃತಿಯೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದೆ ಎಂಬುದನ್ನು, ಅವುಗಳ ಪರಸ್ಪರ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ನಮಗೆ ಹೆಚ್ಚು ಅವಶ್ಯಕತೆ ಇದೆ. ಸ್ನೇಹಿತರೆ, ಈ ಭೂಮಿ ಮೇಲಿರ್ತಕ್ಕಂಥ ಪ್ರಾಕೃತಿಕ ಒಂದು ವೈವಿಧ್ಯತೆಗೆ ಅನುಸಾರವಾಗಿ ಮಾನವನ ಒಂದು ನೆಲೆಯಲ್ಲಿ ಕೂಡ ಇವತ್ತು ಸಾಕಷ್ಟು ಭಿನ್ನತೆಯನ್ನು ಇವತ್ತು ನಾವು ಕಂಡುಕೊಳ್ತಕ್ಕಂಥಕ್ಕೆ ಮುಖ್ಯವಾದಂಥ ಕಾರಣ ಮಾನವ ಮತ್ತು ಅವನ ಪರಿಸರದ ನಡುವಿನ ಒಂದು ಭಿನ್ನತೆ, ಅಲ್ಲಿರುವಂಥ ಆ ಪರಿಸರದ ಒಂದು ಸಂಬಂಧವನ್ನು ತಿಳಿಯಲು ನಮಗೆ ಈ ಮಾನವ ಭೂಗೋಳಶಾಸ್ತ್ರ ಇವತ್ತು ಸಹಾಯಕಾರಿಯಾಗಿದೆ. ಆ ಕಾರಣದಿಂದಾಗಿ ಮಾನವ ಭೂಗೋಳಶಾಸ್ತ್ರವನ್ನು ಅಭ್ಯಸಿಸಬೇಕಾಗ್ತಾ ಇದೆ ಅನ್ನುವಂಥ ಮಾತನ್ನು ಇವತ್ತು ನಾವು ಇಲ್ಲೇ ತಿಳಿಯೋಣ. ಮತ್ತೊಂದು ಇದರ ಮಹತ್ವವನ್ನು ನಾವು ನೋಡೋದಾದರೆ, ಭೂಮಿಯ ಮೇಲ್ಮೈ ಪ್ರಾಕೃತಿಕ ಪರಿಸರ ವೈವಿಧ್ಯತೆಯಿಂದ ಕೂಡಿದೆ. ಇದನ್ನು ಮನುಷ್ಯನ ವಿವಿಧ ಬಗೆಯ ಜೀವನ, ಅವನ ಸಂಸ್ಕೃತಿ, ಅವನ ಭಾಷೆ, ಅವನ ಧರ್ಮ, ವಸತಿ, ಉದ್ಯೋಗ, ಉಡುಪು, ಆಹಾರ ಇತ್ಯಾದಿಗಳಿಂದ ತಿಳಿಯಬಹುದು. ಜಗತ್ತಿನಾದ್ಯಂತ ವಾಸಿಸ್ತಕ್ಕಂಥ ಮಾನವನ ನಿತ್ಯ ಬದುಕಿನಲ್ಲಿ ಸಾಕಷ್ಟು ಭಿನ್ನತೆ ಇದೆ ಎಂಬುದನ್ನು ನಾವು ಯೋಚಿಸುವಂಥ ಸಂದರ್ಭದಲ್ಲಿ ಅವನು ನೆಲೆಸಿರ್ತಕ್ಕಂಥ ಪ್ರದೇಶದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಬೇಕಾಗ್ತಾ ಇದೆ. ಅಂಥ ಒಂದು ಹಿನ್ನೆಲೆಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈ ಮಾನವ ಭೂಗೋಳಶಾಸ್ತ್ರ ಸಾಕಷ್ಟು ಸಹಕಾರಿಯಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರಪಂಚದ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹೆಚ್ಚುತ್ತಿರ್ತಕ್ಕಂಥ ಅಧಿಕ ಜನಸಂಖ್ಯೆ, ಜನಸಾಂದ್ರತೆ ಮತ್ತು ಜನಸಂಖ್ಯಾ ಹಂಚಿಕೆಯು ಕೂಡ ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲೇ ಇದೆ ಅನ್ನುವುದನ್ನು ನಾವಿಲ್ಲೇ ತಿಳ್ಕೊಳ್ಬೇಕಾಗ್ತಾಯಿದೆ. ಜಗತ್ತಿನಾದ್ಯಂತ ಕಂಡುಬರ್ತಕ್ಕಂಥ ಜನಸಂಖ್ಯೆ ಸಮನಾಗಿಲ್ಲ, ಅದು ಅಸಮಾನತೆಯಿಂದ ಹಂಚಿಕೆ ಹೊಂದಿರ್ತಾ ಇದೆ. ಎಲ್ಲ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ಒಂದೇ ರೀತಿಯಾಗಿಲ್ಲ, ಜನಸಾಂದ್ರತೆ ಹಂಚಿಕೆಯೂ ಒಂದೇ ರೀತಿಯಾಗಿಲ್ಲ. ಇದಕ್ಕೆ ಮುಖ್ಯವಾದಂಥ ಕಾರಣ ಆ ಪ್ರದೇಶದ ಒಂದು ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಈ ಜನಸಂಖ್ಯೆ ಹಂಚಿಕೆಯಲ್ಲಿ ಸಾಕಷ್ಟು ಭಿನ್ನತೆಯನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತೆಲ್ಲ ಸಂಗತಿಯನ್ನು ಕುರಿತು ನಾವು ತಿಳಿದುಕೊಳ್ಳೋದಕ್ಕೆ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಒಂದು ಪ್ರಾಮುಖ್ಯತೆಯನ್ನೇ ನಾವು ಕಂಡುಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಈ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ಕೇವಲ ಈ ಭೂಮಿಯ ಮೇಲ್ಮೈನ ಮಾನವ ಮತ್ತು ಅವನ ಪರಿಸರದ ನಡುವಿನ ಸಂಬಂಧ ಮತ್ತು ಈ ಪರಿಸರದ ಒಂದು ವೈವಿಧ್ಯತೆಗೆ ಅನುಸಾರವಾಗಿ ಮಾನವನ ಸ್ಥಿತಿಗತಿಗಳು ಕೂಡ ಭಿನ್ನವಾಗಿರ್ತಾ ಇದೆ ಅನ್ನುವಂಥದ್ದನ್ನು ಅಷ್ಟೇ ಅಲ್ಲ, ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿಗೆ ಸೂಕ್ತವಾಗಿರ್ತಕ್ಕಂಥ ನಿರ್ಣಯವನ್ನು ಕೈಗೊಳ್ತಕ್ಕಂಥದ್ದಕ್ಕೆ ಯೋಜನಾಕಾರರಿಗೆ ಮತ್ತು ಆಡಳಿತಗಾರರಿಗೆ, ಕೈಗಾರಿಕಾ ಉದ್ಯಮಿಗಳಿಗೆ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ನೆರವನ್ನು ಅಥವಾ ಸಲಹೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ಹೆಚ್ಚು ನೆರವಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಮಾನವ ಭೂಗೋಳಶಾಸ್ತ್ರದ ಒಂದು ಅಧ್ಯಯನ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಇವತ್ತು ಗಳಿಸಿಕೊಂಡಿರ್ತಾ ಇದೆ. ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವಿಧಾನಗಳು ಐತಿಹಾಸಿಕ ಕಾಲದಿಂದಲೂ ಮಾನವನು ಪರಿಸರವನ್ನು ಹೊಂದಾಣಿಕೆ ಮತ್ತು ಬದಲಾವಣೆಗಳ ಮೂಲಕ ವಿವಿಧ ಹಂತಗಳಲ್ಲಿ ಮಾರ್ಪಡಿಸಿರುವನು. ವ್ಯಾಪಕ ಅರ್ಥದಲ್ಲಿ ಮಾನವ ನಾಗರಿಕತೆಯು ಮಾನವನು ಭೂಮಿಯನ್ನು ಕ್ರಮೇಣವಾಗಿ
ಅರ್ಥ ಮಾಡಿಕೊಂಡಿರುವುದೇ ಆಗಿದೆ. ಮಾನವ ಭೂಗೋಳಶಾಸ್ತ್ರದಲ್ಲಿ ಹಲವಾರು ಅಧ್ಯಯನದ ವಿಧಾನಗಳು ರೂಪಿತವಾಗಿವೆ. ಆರಂಭದ ಹಂತದಲ್ಲಿ ಮಾನವ ಸಮುದಾಯಗಳು ಪರಸ್ಪರ ಪ್ರತ್ಯೇಕವಾಗಿದ್ದವು. ಇವುಗಳು ಹೊಂದಿದಂಥ ಲಕ್ಷಣಗಳು ಸಹ ವಿಶಿಷ್ಟವಾಗಿದ್ದವು. ಇವುಗಳು ಭೌಗೋಳಿಕ ಅನ್ವೇಷಣೆಗಳ ಕಾಲದಲ್ಲಿ ಅತ್ಯಂತ ಕುತೂಹಲಕರವಾಗಿರ್ತಕ್ಕಂಥ ಅಂಶಗಳಾಗಿ ಕಂಡುಬಂದವು. ಈ ವೈಶಿಷ್ಟ್ಯತೆಗಳನ್ನು ಭೂಗೋಳಶಾಸ್ತ್ರಜ್ಞರು ಮಾನವ ಪರಿಸರದ ಸಂಬಂಧದ ವಿವರಣೆಗಳಿಂದ ಪರಿಸರ ಪ್ರಭುತ್ವವಾದದೊಡನೆ ವಿವರಿಸಲು ಆರಂಭಿಸಿದರು. ವಿವಿಧ ಮಾನವ ಸಮುದಾಯಗಳ ಜೀವನ ನಿರ್ವಹಣೆಯ ವಿಧಾನಗಳನ್ನು ಪ್ರಪಂಚದ ಇತರ ಸಮುದಾಯದೊಂದಿಗೆ ಹೋಲಿಸಿ ವಿವರಿಸಲು ಆರಂಭಿಸಿದರು. ಇದರಿಂದ ಪ್ರದೇಶ ಹಾಗೂ ಹೋಲಿಕೆಯ ಅಧ್ಯಯನದ ವಿಧಾನ ಈ ಮಾನವ ಭೂಗೋಳಶಾಸ್ತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿಯೊಂದು ಪ್ರದೇಶದಲ್ಲಿನ ವ್ಯಕ್ತಿತ್ವ ಮತ್ತು ಆ ಪ್ರದೇಶಗಳ ವೈಶಿಷ್ಟ್ಯತೆಗಳನ್ನು ಪರಿಶೀಲಿಸುತ್ತಿದ್ದರು. ಇದನ್ನೇ ಪ್ರಾದೇಶಿಕ ಭಿನ್ನತೆಯ ಅಧ್ಯಯನ ಎಂದು ಕರೆಯಲಾಗಿದೆ. 1960ರ ನಂತರದ ಅವಧಿಯಲ್ಲಿ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾತ್ಮಕ ಹಾಗೂ ಪರಿಮಾಣಾತ್ಮಕ ವಿಧಾನಗಳ ಬಳಕೆಯಿಂದ ಭೂಗೋಳಶಾಸ್ತ್ರವು ಹೆಚ್ಚು ವೈಜ್ಞಾನಿಕವಾಗಿ ಪರಿವರ್ತನೆಗೊಂಡಿರುವುದು. ಭೂಗೋಳಶಾಸ್ತ್ರದ ಇತಿಹಾಸದಲ್ಲಿ ಇದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ತಿರುವು ಎಂದು ಸಹ ಇದನ್ನು ಕರೆಯಲಾಗ್ತಾ ಇದೆ. ಈ ಹೊಸ ಕ್ರಿಯಾಮಾಲೆಯ ಮಹತ್ತರ ಬದಲಾವಣೆಯನ್ನು ಪರಿಮಾಣಾತ್ಮಕ ಕ್ರಾಂತಿ ಎಂದು ಕರೆಯಲ್ಪಡುವುದು. 20ನೇ ಶತಮಾನದ ಅಂತಿಮ ಭಾಗದಲ್ಲಿ ಹಲವಾರು ಹೊಸ ಪರಿಭಾವನೆಗಳು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಅಭಿವೃದ್ಧಿಗೊಂಡಿವೆ. ಮಾನವನ ವರ್ತನೆಯನ್ನು ಮಾನವ ಪರಿಸರ ಅಧ್ಯಯನದಲ್ಲಿ ಪ್ರಧಾನವಾಗಿ ಇಲ್ಲಿ ಬಳಸಲಾಗ್ತಾ ಇದೆ. ಅಲ್ಲದೆ ಮಾನವ ಯೋಗಕ್ಷೇಮ ಆಧಾರಿತ ಮಾನವೀಯತೆಯ ಮತ್ತು ಮಾರ್ಕ್ಸ್ ವಾದದ ಆಧಾರಿತ ತಾರ್ಕಿಕ ಪರಿಭಾವನೆಯ ಅಧ್ಯಯನದ ವಿಧಾನಗಳು ರೂಪಿತವಾಗಿವೆ. ಪ್ರಸ್ತುತವಾಗಿ ವಿಶ್ವದ ಒಂದು ಭಾಗವಾಗಿ ಮಾನವನನ್ನು ಪರಿಶೀಲಿಸುವುದರ ಬದಲು ಆತನು ನೆಲೆಸಿರುವ ಸ್ಥಳಗಳ ಹಿನ್ನೆಲೆಯಿಂದ ಮಾನವ ಮತ್ತು ಪರಿಸರದ ಸಂಬಂಧವನ್ನು ವಿವರಿಸಲಾಗ್ತಾ ಇದೆ. ಇದನ್ನೇ ನವ್ಯೋತ್ತರ ಅಥವಾ ಆಧುನಿಕೋತ್ತರ ಪರಿಭಾವನೆ ಎಂದು ಕರೆಯಲ್ಪಡುವುದು. ಆತ್ಮೀಯ ವಿದ್ಯಾರ್ಥಿಗಳೇ, 1ನೇ ಅಧ್ಯಾಯವಾಗಿರ್ತಕ್ಕಂಥ ಮಾನವ ಭೂಗೋಳಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಾಯಿತು. ಇದಕ್ಕೆ ಏನಾದರೂ ಸಂದೇಹಗಳು ಇದ್ದಲ್ಲಿ ಪಠ್ಯಪುಸ್ತಕವನ್ನು ಓದಿ ಅರ್ಥೈಸಿಕೊಳ್ಳಿ.